ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇಲ್ಲಿ ವಿವಿಧ ವರ್ಷಗಳಲ್ಲಿ ಕೇಳಿರುವಂತಹ ನವೋದಯ ಪ್ರವೇಶ ಪರೀಕ್ಷೆಯ ಇಲ್ಲಿ ಭಾಗ 2ರ ಪ್ರಶ್ನೋತ್ತರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಮಾದರಿ 2ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಇದು 2005ರಿಂದ ಕೇಳಿರುವಂತಹ ಪ್ರಶ್ನೆಗಳು. ಇಲ್ಲಿ ಭಾಗ 2ಕ್ಕೆ ಸಂಬಂಧಪಟ್ಟ ಹಾಗೆ ತಾವು ನೋಡ್ಬೋದು, ಒಂದು ಸಮಸ್ಯೆ ಚಿತ್ರ ಕೊಡಲಾಗಿರುತ್ತೆ. ಇದೇ ಸೇಮ್ ಆಗಿರುವಂಥ ಚಿತ್ರ ಇಲ್ಲಿ ಎಲ್ಲಿದೆ ಅಂತ ತಾವು ಕಂಡುಹಿಡಿಯಬೇಕಾಗುತ್ತದೆ. ಹಾಗಾದರೆ ನೋಡೋಣ. ಮೊದಲನೇ ಪ್ರಶ್ನೆ 2005ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತದೆ. ಇಲ್ಲಿ ನೋಡ್ಬೋದು, ಒಂದು ತ್ರಿಭುಜವನ್ನು ಕೊಡಲಾಗಿರುತ್ತೆ. ಇದೇ ಸೇಮ್ ಆಗಿರುವಂಥ ಚಿತ್ರ ಎಲ್ಲಿದೆ ನೋಡ್ಬೋದು ತಾವು. ಇಲ್ಲಿ ಎ ಆಪ್ಷನಲ್ಲಿಲ್ಲ, ಬಿ ಯಲ್ಲಿಲ್ಲ ಮತ್ತು ಡಿ ಯಲ್ಲಿಲ್ಲ, ಸಿ ಯಲ್ಲಿ ಇದೆ. ಸೊ ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಇಲ್ಲಿರುವಂತಹದ್ದು ಇದು ಕೂಡ 2005ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ನೋಡಿ, ಇದೇ ಸೇಮ್ ಆಗಿರುವಂಥ ಚಿತ್ರ ಎಲ್ಲಿದೆ ಅಂತ ನೋಡ್ತಾ ಹೋದ್ರೆ ತಾವು ಕೂಡ ಹೇಳ್ತೀರಿ. ಇಲ್ಲಿ ಎ ಆಪ್ಷನ್ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟು ಸಿ ನೋಡ್ಬೋದು ತಾವಿಲ್ಲಿ, ಸಿ ಯಲ್ಲಿಲ್ಲ. ಅದೇ ರೀತಿಯಾಗಿ ನೋಡ್ತಾ ಹೋದಾಗ ಇಲ್ಲಿ ಸ್ವಲ್ಪ ಕೂಡ ಬದಲಾವಣೆ ಇರಬಾರ್ದು, ಆ ರೀತಿ ಇರುವಂತಹ ಒಂದು ಚಿತ್ರ ಆಗಿರಬೇಕದು. ಇಲ್ಲಿ ನೋಡಿ, ಇಲ್ಲಿ ಯಾವುದಾಗುತ್ತೆ ಅಂತ ತಾವು ಕೂಡ ಹೇಳ್ತೀರಿ. ಇಲ್ಲಿ ಬಿ ಆಪ್ಷನ್ ನೋಡ್ತಾ ಹೋಗಿ, ಬಿ ಸೇಮ್ ಇದೆನಾ ಅಂತ, ಇಲ್ಲ. ಹಾಗಾಗಿ ಇಲ್ಲಿ ಬಿನೂ ಬರುವುದಿಲ್ಲ. ಇನ್ನು ನೆಕ್ಸ್ಟು ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಮೂರನೇ ಪ್ರಶ್ನೆ ನೋಡಿದಾಗ ತಾವು ಹೇಳ್ತೀರಿ, ಇಲ್ಲೊಂದು ಸಮಸ್ಯೆ ಚಿತ್ರ, ಒಂದು ಎರೋ ಮಾರ್ಕ್ ಈ ಕಡೆ ಹೋಗುತ್ತೆ, ಒಂದು ಈ ಕಡೆ ಬಂದಿರುತ್ತೆ. ಹಾಗಾದರೆ ಆಪ್ಷನ್ಸ್ಗಳು ನೋಡೋಣ. ಇಲ್ಲಿ ಎ ಇಲ್ಲ, ಅದೇ ರೀತಿಯಾಗಿ ಬಿ ಇಲ್ಲ, ಮತ್ತು ಇಲ್ಲಿ ಸಿ ಮತ್ತು ಡಿ ನೋಡ್ಬೋದು. ಸ್ವಲ್ಪ ಕೂಡ ವ್ಯತ್ಯಾಸವಿಲ್ಲದ ಹಾಗೆ ಇರುವಂಥ ಒಂದು ಸಮಸ್ಯೆ ಚಿತ್ರ ಅದು ಆಗಿರಬೇಕು. ಅಂದಾಗ ಅದು ಆನ್ಸರ್ ಸರಿ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎರೋ ಮಾರ್ಕ್ ಇದೆಯಲ್ಲ, ಸೊ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ತಾವು. ಇಲ್ಲಿ ಈಜ್ವಲ್ ಟು ಚಿಹ್ನೆ ಪ್ಲಸ್ ಚಿಹ್ನೆ ಇದೆ. ಇಲ್ಲಿ ಭಾಗಾಕಾರ, ಇಲ್ಲಿ ಗುಣಿಸುವ ಚಿಹ್ನೆ. ಈಜ್ವಲ್ ಟು ಪ್ಲಸ್ ಭಾಗಾಕಾರ ಗುಣಿಸುವ ಚಿಹ್ನೆ. ಹಾಗಾಗಿ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಇದು ಕೂಡ 2005ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತದೆ. ಇನ್ನು ನೆಕ್ಸ್ಟು 5ನೇ ಪ್ರಶ್ನೆ ನೋಡ್ಬೋದು ತಾವು. ಇಲ್ಲಿ ಕೊಟ್ಟಿರುವಂತಹ ಒಂದು ತ್ರಿಭುಜದಲ್ಲಿ ನೋಡ್ತಾ ಹೋಗಿ ಸ್ವಲ್ಪ ಕೂಡ ವ್ಯತ್ಯಾಸವಿಲ್ಲದ ಹಾಗಿರುವಂಥ ಚಿತ್ರ ಎ ಆಪ್ಷನ್ನಲ್ಲಿಲ್ಲ, ಬಿ ಯಲ್ಲಿಲ್ಲ ಮತ್ತು ಸಿ ಕೂಡ ಇಲ್ಲ, ಡಿ ಆಪ್ಷನ್ ಆಗುತ್ತದೆ. ಇದು 2005ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತದೆ. ಇನ್ನು 2006ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ, 6ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ತಾವು ಸೇಮ್ ಆಗಿರುವಂಥ ಒಂದು ಚಿತ್ರ ಯಾವ್ದು ಬರುತ್ತೆ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಸ್ವಲ್ಪವೂ ಕೂಡ ಬದಲಾವಣೆ ಇರಬಾರ್ದು. ಸೊ ಇಲ್ಲಿ ಹೋದಾಗ ಇಲ್ಲಿ ಎ ಆಪ್ಷನ್ ಆಗಲಿ, ಬಿ ಆಪ್ಷನ್ ಆಗಲಿ ಆಗುವುದಿಲ್ಲ, ಮತ್ತು ಡಿ ಕೂಡ ಆಗುವುದಿಲ್ಲ. ಇಲ್ಲಿ ಸಿ ಆಗುತ್ತದೆ. ಇನ್ನು ನೆಕ್ಸ್ಟು 7ನೇ ಪ್ರಶ್ನೆ ನೋಡ್ಬೋದು. ಸ್ವಲ್ಪ ಕೂಡ ಬದಲಾವಣೆ ಇಲ್ಲದ ಹಾಗೆ ಸೇಮ್ ಇರಬೇಕು ಅಂತಹ ಚಿತ್ರ ನೋಡ್ತಾ ಹೋದರೆ ಇಲ್ಲಿ ಡಿ ಆಪ್ಷನ್ ಆಗುವುದಿಲ್ಲ ನೋಡ್ಬೋದು, ಮತ್ತು ಸಿ ಆಗುವುದಿಲ್ಲ. ಇನ್ನು ಬಿ ಆಪ್ಷನ್ ನೋಡ್ತಾ ಹೋಗ್ಬೋದು, ಮತ್ತು ಎ ಆಪ್ಷನ್ ನೋಡ್ತಾ ಹೋಗಿ ಇಲ್ಲಿ ಎ ಮತ್ತು ಇಲ್ಲಿ ಎದಲ್ಲಿ ನೋಡಿಲಿ ಇಲ್ಲಿ ಸಣ್ಣ ಸಣ್ಣ ತ್ರಿಭುಜಗಳು ಬಂದಿದ್ದಾವೆ. ಸೊ ಎ ಕೂಡ ಆಗುವುದಿಲ್ಲ, ಬಟ್ ಬಿ ಆಪ್ಷನ್ನು ಆಗುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡೋಣ. ನೋಡ್ಬೋದು, ಸ್ವಲ್ಪವೂ ಚೇಂಜಸ್ ಇರಬಾರ್ದು, ಆ ರೀತಿಯಾಗಿರುವಂಥ ಚಿತ್ರ ನೋಡ್ಬೋದು. ಇಲ್ಲಿ ಎ ಇಲ್ಲ. ನೆಕ್ಸ್ಟು ಇಲ್ಲಿ ನೋಡ್ಬೋದು ತಾವು, ಇಲ್ಲಿ ಸಿ ಆಪ್ಷನ್ ನೋಡ್ಬೋದು. ಇಲ್ಲಿ ನೋಡಿ, ಸಿ ಆಪ್ಷನ್ ಆಗುವುದಿಲ್ಲ, ಡಿ ಆಗುವುದಿಲ್ಲ, ಬಟ್ ಬಿ ಆಪ್ಷನ್ನು ಕರೆಕ್ಟ್ ಆಗಿದೆ. ಇನ್ನು ನೆಕ್ಸ್ಟ್ ಇಲ್ಲಿ 9ನೇ ಪ್ರಶ್ನೆ ನೋಡಿ, ಸ್ವಲ್ಪವೂ ಬದಲಾವಣೆ ಇರಬಾರ್ದು, ಆ ರೀತಿಯಾಗಿರುವಂಥ ಒಂದು ಪ್ರಶ್ನೆ ನೋಡೋಣ. ಇಲ್ಲಿ ಸಿ ಮತ್ತು ಡಿ ಎರಡೂ ಕೂಡ ಆಗುವುದಿಲ್ಲ. ಅದೇ ರೀತಿ ಇಲ್ಲಿ ಬಿ ನೋಡ್ಬೋದು, ಬಿ ಕೂಡ ಆಗುವುದಿಲ್ಲ, ಎ ಸೇಮ್ ಇದೆ, ಎ ಆಗುತ್ತದೆ. ಇನ್ನು 10ನೇ ಪ್ರಶ್ನೆ ನೋಡೋಣ. ಇಲ್ಲಿ 10ನೇ ಪ್ರಶ್ನೆ ನೋಡ್ತಾ ಹೋಗಿ ಇಲ್ಲಿ ಇರುವಂತಹ ಚಿತ್ರ ಇಲ್ಲಿದಿನ ಇಲ್ವಾ ಅಂತ, ಇಲ್ಲಿ ಬಿ ಆಪ್ಷನ್ ಆಗುವುದಿಲ್ಲ, ಸಿ ಆಗುವುದಿಲ್ಲ, ಡಿ ಆಗುವುದಿಲ್ಲ. ಮೊದಲಿಗೆ ತಾವು ಯಾವುದಾಗುವುದಿಲ್ಲ ಅದನ್ನು ಕಂಡುಹಿಡ್ಕೋಬೇಕು. ಅಂದಾಗ ಉಳಿದಿರುವ ಆನ್ಸರು ತಮ್ಮದು ಸರಿ ಆನ್ಸರ್ ಆಗುತ್ತದೆ. ಹಾಗಾಗಿ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ 11ನೇ ಪ್ರಶ್ನೆ, ಇದು 2007ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತದೆ. ಇಲ್ಲಿ ಎ ಅಥವಾ ಬಿ ನೋಡ್ಬೋದು, ಅಥವಾ ಸಿ ಆಗುವುದಿಲ್ಲ, ಇಲ್ಲಿ ಡಿ ಆಗುತ್ತದೆ. ಇನ್ನು ನೆಕ್ಸ್ಟ್ 12ನೇ ಪ್ರಶ್ನೆ ನೋಡಿ, ಸ್ವಲ್ಪವೂ ವ್ಯತ್ಯಾಸವಿಲ್ಲದ ಹಾಗೆ ಇರುವಂತಹ ಒಂದು ಚಿತ್ರ. ಇಲ್ಲಿ ಸಿ ಇಲ್ಲ, ಎ ಕೂಡ ಇಲ್ಲ. ಅದೇ ರೀತಿ ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಸ್ವಲ್ಪವೂ ಬದಲಾವಣೆ ಇರಬಾರ್ದು. ಸೊ ಬಿ ಕೂಡ ಇಲ್ಲ, ಡಿ ಆಗುತ್ತದೆ. ಇದು 2007ರಲ್ಲಿ ಕೇಳಿರುವ ಒಂದು ಪ್ರಶ್ನೆಯಾಗಿದೆ. ನೆಕ್ಸ್ಟ್ ಇನ್ನೊಂದು 2007ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಎ ಆಪ್ಷನ್ ನೋಡ್ಬೋದು, ಎ ಇಲ್ಲ, ಹಾಗೂ ಬಿ ಇಲ್ಲ, ಸಿ ಇಲ್ಲ, ಡಿ ಆಪ್ಷನ್ನು ಅದು ಆಗುತ್ತದೆ. ಓಕೆ, ನೆಕ್ಸ್ಟು
ಇಲ್ಲಿ 15ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು 15ನೇ ಪ್ರಶ್ನೆ, ಸ್ವಲ್ಪವೂ ಚೇಂಜಸ್ ಇರಬಾರ್ದು. ಇಲ್ಲಿ ನೋಡ್ತಾ ಹೋದಾಗ ಯಾವುದಾಗುತ್ತೆ ಅಂತ ತಾವು ಕೂಡ ಹೇಳ್ಬೋದು. ಇಲ್ಲಿ ನೋಡಿ, ಎ ಆಪ್ಷನಲ್ಲಿ ಒಂದು ಸಣ್ಣ ಗೆರೆ, ಇಲ್ಲಿ ದೊಡ್ಡ ಗೆರೆ ಇದೆ, ಇಲ್ಲೊಂದು ಗೆರೆ ಇದೆ. ಇನ್ನು ನೆಕ್ಸ್ಟ್ ಬಿದಲ್ಲಿ ನೋಡ್ತಾ ಹೋಗ್ಬೋದು, ಸಣ್ಣದು ದೊಡ್ಡ ಗೆರೆ ಇದೆ, ಇಲ್ಲಿ ಸಣ್ಣ ಗೆರೆ ಇದೆ. ಆದರೆ ಇಲ್ಲಿರುವಂಥ ಗೆರೆಗೂ ಇಲ್ಲಿರುವಂಥ ಗೆರೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಇನ್ನು ಡಿ ಆಪ್ಷನ್ ಅಂತೂ ಆಗುವುದಿಲ್ಲ, ಯಾಕೆಂದರೆ ಸಂಪೂರ್ಣ ಗ್ಯಾಪ್ ಇದೆ. ನೋಡ್ಬೋದು ಇಲ್ಲಿರುವಂಥ ಗೆರೆಗೂ ಇಲ್ಲಿರುವಂಥ ಗೆರೆಗೂ. ಸೊ ಇಲ್ಲಿ ಡಿ ಆಗುವುದಿಲ್ಲ. ಅದೇ ರೀತಿಯಾಗಿ ಎ ಆಪ್ಷನ್ ಕೂಡ ಆಗುವುದಿಲ್ಲ. ನೆಕ್ಸ್ಟು ನೀವು ಬಿ ನೋಡ್ಬೋದು. ಬಿಗೂ ಮತ್ತು ಸಿಗೂ ಏನು ವ್ಯತ್ಯಾಸ ಇದೆ ಅಂತ ಇಲ್ಲಿ ನೋಡಿ. ಇಲ್ಲಿರುವಂಥ ಗೆರೆ ನೋಡಿದಾಗ ಇದು ಚಿಕ್ಕದಾಗಿದೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಸ್ವಲ್ಪ ದೊಡ್ಡ ಗೆರೆ ಇದೆ. ಇನ್ನು ಇಲ್ಲಿ ನೋಡಿ, ಇಲ್ಲಿ ಈ ಗೆರೆ ಸೇಮ್ ಇದೆ ಮತ್ತು ಇಲ್ಲಿರುವಂಥ ಗೆರೆಗೂ ಇಲ್ಲಿರುವಂಥ ಗೆರೆಗೂ ಸೇಮ್ ಇದೆ. ಆದರೆ ಇಲ್ಲಿರುವಂಥ ಗೆರೆ ದೊಡ್ಡದಾಗಿದೆ ಅದು. ಸೊ ಇಲ್ಲಿ ಆಗೋದಿಲ್ಲ. ಸೊ ಬಿ ಆಪ್ಷನ್ನು ಆಗುತ್ತದೆ. ನೆಕ್ಸ್ಟು 16ನೇ ಪ್ರಶ್ನೆ ನೋಡ್ತಾ ಹೋಗಿ. ಇಲ್ಲಿ ಒಂದು ಏರೋ ಮಾರ್ಕ್ ಬಂದಿದೆಯಲ್ಲ, ಈ ಕಡೆ ಈ ರೀತಿ ಬಂದಿದೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಎ ಇಲ್ಲ, ಸೊ ಸಿ ಇಲ್ಲ. ಇನ್ನು ಡಿ ನೋಡ್ಬೋದು. ಡಿ ನೋಡಿದರೂ ಕೂಡ ಇಲ್ಲಿ ಯಾವ ರೀತಿ ಬಂದಿದೆ ಅಂದ್ರದು ಈ ಬಿ ಆಪ್ಷನ್ ನೋಡ್ಬೋದು ಹೇಗಿದೆ ಅಂತ ನೋಡಿ. ಇಲ್ಲಿ ವೃತ್ತವನ್ನು ಕೊಟ್ಟು 4 ಏರೋ ಮಾರ್ಕ್ಗಳು ಬಂದಿದ್ದಾವೆ. ಇಲ್ಲೊಂದು ಏರೋ ಮಾರ್ಕ್ ಇದೆ, ಬಟ್ ಇಲ್ಲಿ ಏರೋ ಮಾರ್ಕ್ ಇಲ್ಲ. ಹಾಗಾಗಿ ಇಲ್ಲಿ ಬಿ ಆಗುವುದಿಲ್ಲ, ಡಿ ಆಗುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ ನೋಡ್ಬೋದು. 17ನೇ ಪ್ರಶ್ನೆಯಲ್ಲಿ ಇಲ್ಲೊಂದು ಏರೋ ಮಾರ್ಕ್ ಒಂದು ಪಾಯಿಂಟ್ ಬಂದಿದೆ. ಎಲ್ಲ ಕಡೆಗೂ ಏರೋ ಮಾರ್ಕ್ ಪಾಯಿಂಟ್ ಬಂದಿದ್ದಾವೆ. ಇಲ್ಲಿ ನೋಡ್ಬೋದು, ಇಲ್ಲಿ 4 ಚುಕ್ಕಿಗಳು ಬಂದಾವೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎದಲ್ಲಿ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಇಲ್ಲಿ ಒಂದು ಚುಕ್ಕಿದೆ, ಇಲ್ಲೊಂದು ಚುಕ್ಕಿದೆ, ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಚುಕ್ಕಿದೆ, ಇಲ್ಲಿ ಚುಕ್ಕಿದೆ, ಇಲ್ಲಿ ಗ್ಯಾಪ್ ಇದೆ. ಸೊ ಇಲ್ಲಿ ನೋಡ್ಬೋದು, ಇದು ಆಗುವುದಿಲ್ಲ. ಸೊ ಡಿನೂ ಆಗುವುದಿಲ್ಲ, ಬಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟು 2008ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ನೋಡ್ತಾ ಹೋಗಿ. ಇಲ್ಲಿ ಗೆರೆಗಳನ್ನು ಕೊಡಲಾಗಿರ್ತದೆ, ಇಲ್ಲಿ ಗೆರೆಗಳನ್ನು ಕೊಡಲಾಗಿರ್ತದೆ. ಸೊ ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ನೋಡ್ಬೋದು, ಇಲ್ಲಿ ಅಡ್ಡ ಇದೆ, ಇಲ್ಲಿ ಕರೆಕ್ಟಾಗಿದೆ. ಬಟ್ ಈ ಚಿಹ್ನೆ ನೋಡ್ಬೋದು ಒಳಗಿರುವಂಥದ್ದು. ಸೊ ಇದು ಆಗೋದಿಲ್ಲ. ನೆಕ್ಸ್ಟು ಡಿ ಆಪ್ಷನ್ ಕೂಡ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಸಿ ನೋಡ್ತಾ ಹೋಗಿ. ಸಿಯಲ್ಲಿರುವಂಥ ಉತ್ತರಗಳು ಸರಿಯಾಗಿದೆ, ಆದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಖಾಲಿ ಇದೆ. ಸೊ ಇಲ್ಲಿ ತುಂಬಿದೆ, ಹಾಗಾಗಿ ಇಲ್ಲಿ ಆಗೋದಿಲ್ಲ. ಸೊ ಸಿ ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟು 19ನೇ ಪ್ರಶ್ನೆ ನೋಡ್ತಾ ಹೋಗ್ಬೋದು. ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆ ಚಿತ್ರ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಿ. ಇಲ್ಲಿ ಕೊಟ್ಟಿರುವಂಥ ಚಿತ್ರದಲ್ಲಿ ಇದು ಬಿ ಆನ್ಸರ್ ಆಗೋದಿಲ್ಲ, ಸಿ ಆಗೋದಿಲ್ಲ ಮತ್ತು ಡಿ ಆಗೋದಿಲ್ಲ. ಎ ಸೇಮ್ ಆಗಿದೆ. ನೆಕ್ಸ್ಟ್ 20ನೇ ಪ್ರಶ್ನೆ ನೋಡ್ಬೋದು ತಾವಿಲ್ಲಿ. ಇದು 2008ರಲ್ಲಿ ಕೇಳಿರ್ತಾರೆ. ಇಲ್ಲಿ ನೋಡ್ಬೋದು, ಒಂದು ಏರೋ ಮಾರ್ಕ್ ಮೇಲೆ ಹೋಗಿರುತ್ತೆ, ಒಂದು ಮಾತ್ರ. ಸೊ ಹಾಗಾಗಿ ಇಲ್ಲಿ ಎ ಇಲ್ಲ, ಬಿ ಇಲ್ಲ, ಸಿ ಇಲ್ಲ, ಡಿ ಡೈರೆಕ್ಟಾಗಿ. ನೆಕ್ಸ್ಟ್ 21ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಗೆರೆಗಳು ನೋಡ್ತಾ ಹೋಗಿ ಸೇಮ್ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ಬಿ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಎ ನೋಡ್ಬೋದು ಸೇಮ್ ಆಗಿದೆ. ನೆಕ್ಸ್ಟು 22ನೇ ಪ್ರಶ್ನೆ. ಇಲ್ಲಿ 22ನೇ ಪ್ರಶ್ನೆ ನೋಡ್ತಾ ಹೋಗಿ ಸೇಮ್ ಆಗಿರುವಂಥ ಚಿತ್ರ. ಇಲ್ಲಿ ಎ ಇಲ್ಲ, ಬಿ ಇಲ್ಲ, ಬಟ್ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಸಿ ಇಲ್ಲ ಮತ್ತು ಡಿ ಇಲ್ಲ, ಬಿ ಆಗುತ್ತೆ. ನೆಕ್ಸ್ಟು ಇಲ್ಲಿ 23ನೇ ಪ್ರಶ್ನೆ ನೋಡ್ಬೋದು. ಇದೇ ಸೇಮ್ ಆಗಿರುವ ಚಿತ್ರ ಇಲ್ಲಿ ಎಲ್ಲಿದೆ ಅಂತ ಇಲ್ಲಿ ನೀವು ಹೇಳ್ತೀರಿ ಡಿ ಆಗುವುದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಸಿ ಕೂಡ ಆಗುವುದಿಲ್ಲ. ಇನ್ನು ಬಿ ಮತ್ತು ಎದಲ್ಲಿ ನೋಡ್ತಾ ಹೋಗಿ ಇಲ್ಲಿ ಯಾವುದಾಗುತ್ತೆ ಯಾವುದಿಲ್ಲ ಅಂತ ಇಲ್ಲಿ ನೋಡ್ಬೋದು. ಸಂಪೂರ್ಣವಾಗಿ ಡಿಟೇಲ್ ಆಗಿ ನೋಡ್ಬೇಕು ತಾವು, ಅಂದರೆ ತಮಗೆ ಈಸಿಯಾಗಿ ಗೊತ್ತಾಗುತ್ತದೆ. ಇಲ್ಲಿ ಒಂದು ವೃತ್ತ ಇದೆ ಮತ್ತು ಹೊರಗಡೆ ಚೌಕ ಇದೆ. ವೃತ್ತ, ಚೌಕ, ಅದು ಆದಮೇಲೆ ಇಲ್ಲಿ ಗೆರೆಯನ್ನು ಎಳೆಯಲಾಗಿದೆ. ಸೊ ಇಲ್ಲಿ ನೋಡ್ಬೋದು, ಗೆರೆಯನ್ನು ಎಳೆಯಲಾಗಿದೆ. ಹಾಗಾದರೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಸ್ವಲ್ಪ ನೋಡ್ಬೋದು ತಾವು. ಇಲ್ಲಿ ಏರೋ ಮಾರ್ಕನ್ನು ಕೊಡಲಾಗಿರುತ್ತೆ. ಸೊ ಇಲ್ಲಿ ಡೀಪ್ ಆಗಿ ನೋಡ್ಬೇಕು ತಾವು. ಇಲ್ಲಿ ನೋಡಿ, ಇಲ್ಲಿ ಮೊದಲಿಗೆ ಒಳಗಡೆ ಒಂದು ವೃತ್ತ, ಅದು ಆದಮೇಲೆ ಚೌಕ ನೋಡ್ಬೇಕು ತಾವು. ಇಲ್ಲಿ ವೃತ್ತ, ಒಂದು ಚೌಕ. ಇನ್ನು ಗೆರೆಗಳನ್ನು ನೋಡ್ಬೇಕು ಎಷ್ಟು ಕೊಟ್ಟಿದ್ದಾರೆ, 1 2. ಇಲ್ಲಿ ನೋಡಿ ಗೆರೆಗಳನ್ನು ಕೊಡಲಾಗಿದೆ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಯಾಕೆ ಆಗೋದಿಲ್ಲ ಅಂದರೆ ನಡುವೆ ಪಾಯಿಂಟ್ ಇಲ್ಲ, ಇಲ್ಲಿ ಪಾಯಿಂಟ್ ಇದೆ. 24ನೇ ಪ್ರಶ್ನೆ. ಸೇಮ್ ಆಗಿರುವ ಚಿತ್ರ ಯಾವುದಿದೆ ಅಂತ ನೋಡ್ಬೋದು. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಡಿ ಇಲ್ಲ, ಸಿ ಇಲ್ಲ ಮತ್ತು ಎ ನೋಡ್ತಾ ಹೋಗಿ ಎ ಮತ್ತು ಬಿ ನೋಡಿದಾಗ ಯಾವುದಾಗುತ್ತೆ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ಗೆರೆ ಬಂದಿದೆ, ಇಲ್ಲಿ ಗೆರೆ ಬಂದಿಲ್ಲ. ಸೊ ಹಾಗಾಗಿ ಎ ಆಗುತ್ತದೆ, ಬಿ ಆಗುವುದಿಲ್ಲ. ನೆಕ್ಸ್ಟ್ 25ನೇ ಪ್ರಶ್ನೆ ನೋಡ್ಬೋದು. ಇದೇ ಸೇಮ್ ಆಗಿರುವ ಚಿತ್ರ ಯಾವುದಿದೆ ಅಂತ. ಸೊ ಎ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಡಿ ಇಲ್ಲ
ಮತ್ತು ಇಲ್ಲಿ ಸಿ ಆಪ್ಷನ್ ಕೂಡ ಆಗುವುದಿಲ್ಲ, ಬಿ ಆಗುತ್ತದೆ. ಇದು ಎಲ್ಲ 2009ರಲ್ಲಿ ಕೇಳಿರೋ ಪ್ರಶ್ನೆಗಳಾಗಿವೆ. ಇದೇ ಸೇಮ್ ಆಗಿರುವುದು ಎ ಆಗಿರುವುದಿಲ್ಲ, ಬಿ ಇಲ್ಲ, ಡಿ ಇಲ್ಲ, ಸಿ ಆನ್ಸರ್ ಇದೆ. ನೆಕ್ಸ್ಟು 27ನೇ ಪ್ರಶ್ನೆ ನೋಡ್ಬೋದು. 2010ರಲ್ಲಿ ಕೇಳಿರುವಂಥದ್ದು ಸೇಮ್ ಆಗಿರುವಂಥದ್ದು. ಇಲ್ಲಿ ಬಿ, ಸಿ, ಡಿ ಇಲ್ಲ, ಎ ಇದೆ. ಈ ರೀತಿ ಇವು 2005ರಿಂದ 2010ರವರೆಗೆ ಕೇಳಿರುವ ಮಾದರಿ 2ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿವೆ.